ಭಯದೇನೋ ಆಯ್ತು, ಹೊರಡೋ ಡೇಟ್ ಹತ್ರ ಬರ್ತಾ ಬರ್ತಾ ಟೆನ್ಷನ್ಗಳು ಜಾಸ್ತಿ ಆಯ್ತು. ಲಾಸ್ಟ್ಲಿ ಏನ್ ಮಾಡಿದ್ರು, ಎಲ್ಲರೂ ಫ್ರೆಂಡ್ಸ್ಗಳಿದ್ದಾರೆ ಆಗಲಿ, ನಾನು ತಿರ್ಗಾ ಬಸವಾಷ್ಟಲ್ಲಿ ಬರ್ತೀನಿ ಖಂಡಿತ. ಅಂಡ್ ಅವ್ರು ಡೌಟ್ ಹೇಳಿದ್ದಾರೆ, ಇನ್ನೊಂದು ಫಸ್ಟ್ ಒಂದು 1 ಮಂತ್ ಸ್ಲೋ ಆಗಿ ಹೋಗಿ, ಆಮೇಲೆ ಮಾರ್ಚ್ ಮೇಲೆ ಆಸ್ ಇಟ್ ಇಸ್ ನಿಮ್ಮ ಮಾಮೂಲಿ ನಿಮ್ದೇನಿದೆ ಚಾಳಿ ಬಿಚ್ಕೊಳ್ಳಿ ಅಂತ ಹೇಳಿದ್ದಾರೆ. ಖಂಡಿತ ಬಿಡ್ತೀನಿ, ಬಿಡಲ್ಲ ನಾನು. ಐ ಬಿ ಬ್ಯಾಕ್ ಅಂಡ್ ಆಲ್ವೇಸ್ ಬಿ ಶಿವಣ್ಣ. ಅವಾಗ ಹೆಂಗಿದ್ನ ಇವಾಗಲೂ ಅದಕ್ಕಿಂತ ಡಬಲ್ ಪವರ್ ಇದ್ದೇ ಇರುತ್ತೆ. ಡ್ಯಾನ್ಸಿಂಗ್ಲಿ ಇರ್ಬೋದು, ಫೈಟಿಂಗ್ಲಿ ಇರ್ಬೋದು, ಲುಕ್ಲಿ ಇರ್ಬೋದು, ಎಲ್ಲದ್ರಲ್ಲೂ ಖಂಡಿತ ನಿಮ್ಮ ಆಶೀರ್ವಾದ ಹೆಂಗಿದೆ ಇರೋವರೆಗೂ ನಾನು ಖಂಡಿತ ಇದ್ದೇ ಇರ್ತೀನಿ. ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ನಟ ಶಿವರಾಜ್ ಕುಮಾರ್ ಅಭಿಮಾನಿಗಳಿಗೆ ಇದು ಖುಷಿ ಕೊಡುವಂತ ಸುದ್ದಿ. ನಟ ಶಿವಣ್ಣಗೆ ಕ್ಯಾನ್ಸರ್ ಅಂದಾಗ ಸಹಜವಾಗಿ ಎಲ್ರಿಗೂ ಕೂಡ ಆತಂಕ ಇದ್ದೇ ಇತ್ತು. ಕ್ಯಾನ್ಸರ್ ಎನ್ನುವಂತ ಪದ ಕೇಳ್ತಾ ಇದ್ದ ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಭಯ ಆಗುತ್ತೆ. ಅದೇ ರೀತಿಯಾಗಿ ಶಿವಣ್ಣರ ಅಭಿಮಾನಿಗಳಿಗೂ ಕೂಡ ಭಯ ಇತ್ತು. ಮುಂದೆ ಹೇಗೆ ಎನ್ನುವ ರೀತಿಯಲ್ಲಿ ಒಂದಷ್ಟು ಜನ ಯೋಚನೆ, ಚರ್ಚೆ ಎಲ್ಲವನ್ನೂ ಕೂಡ ಮಾಡ್ತಾ ಇದ್ರು. ಅಂತಿಮವಾಗಿ ಇದೀಗ ನಟ ಶಿವಣ್ಣ ಕ್ಯಾನ್ಸರ್ ಅನ್ನ ಗೆದ್ದಿದ್ದಾರೆ. ಅಂದ್ರೆ ಕ್ಯಾನ್ಸರ್ ಇಂದ ಕಂಪ್ಲೀಟ್ ಆಗಿ ಗುಣಮುಖರಾಗಿದ್ದಾರೆ, ಅದರಿಂದ ಮುಕ್ತರಾಗಿದ್ದಾರೆ. ಹಾಗಾದ್ರೆ ನಟ ಶಿವರಾಜ್ ಕುಮಾರ್ ಅವರ ಆ ಕ್ಯಾನ್ಸರ್ ಜರ್ನಿ ಹೇಗಿತ್ತು? ಈ ಮೂತ್ರಕೋಶದ ಕ್ಯಾನ್ಸರ್ ಅಂದ್ರೆ ಏನು, ಹೇಗೆ ಬರುತ್ತೆ, ಯಾವ ರೀತಿಯಾಗಿ ನಾವು ಅದರಿಂದ ದೂರ ಇರಬಹುದು, ಒಂದಷ್ಟು ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ದಯವಿಟ್ಟು ಕೊನೆಯವರೆಗೂ ಈ ವಿಡಿಯೋವನ್ನ ನೋಡಿ. ಒಂದು ವೇಳೆ ಶಿವರಾಜ್ ಕುಮಾರ್ ಅವರ ಕುಟುಂಬ ಅವರಿಗೆ ಕ್ಯಾನ್ಸರ್ ಇತ್ತು, ಅದರಲ್ಲೂ ಕೂಡ ಮೂತ್ರಕೋಶದ ಕ್ಯಾನ್ಸರ್ ಎನ್ನುವಂತ ವಿಚಾರವನ್ನ ಗೌಪ್ಯವಾಗಿ ಇಡದೆ ಸಾರ್ವಜನಿಕವಾಗಿ ಬಹಿರಂಗಪಡಿಸಿದ್ರು. ಸಾಧಾರಣವಾಗಿ ಏನಾಗುತ್ತೆ, ಕ್ಯಾನ್ಸರ್ ಅಂದಾಗ ಅದನ್ನು ಗೌಪ್ಯವಾಗಿ ಇಟ್ಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ಕೊಡಿಸುವಂತ ವ್ಯವಸ್ಥೆ ಅಂತದೆಲ್ಲವನ್ನೂ ಕೂಡ ಮಾಡ್ತಾರೆ. ತುಂಬಾ ಸಂದರ್ಭದಲ್ಲಿ ಅದು ಬೇರೆ ಬೇರೆ ರೀತಿಯಲ್ಲಿ ಲೀಕ್ ಆಗುತ್ತೆ. ಆದ್ರೆ ಇಲ್ಲೇನಾಗುತ್ತೆ ಅಂದ್ರೆ ಅವರ ಕುಟುಂಬದವರೇ ಸಂಪೂರ್ಣವಾದಂತಹ ಮಾಹಿತಿಯನ್ನು ಸಾರ್ವಜನಿಕರಿಗೆ ನೀಡಿದ್ರು. ಅದಕ್ಕೆ ಒಂದೇ ಒಂದು ಕಾರಣ ಏನಪ್ಪಾ ಅಂದ್ರೆ ಜನರಲ್ಲಿ ಜಾಗೃತಿಯನ್ನ ಮೂಡಿಸಬೇಕು ಅಂತ. ಯಾಕಂದ್ರೆ ಇತ್ತೀಚೆಗೆ 45+ ಆಗ್ತಾ ಇದ್ದ ಹಾಗೆ ಸಾಕಷ್ಟು ಜನರಲ್ಲಿ ಮೂತ್ರಕೋಶದ ಕ್ಯಾನ್ಸರ್ ಕಾಣಿಸ್ಕೊಳ್ಳುತ್ತೆ. ಈಗ ಶಿವರಾಜ್ ಕುಮಾರ್ ಅವರಿಗೆ ಮೂತ್ರಕೋಶದ ಕ್ಯಾನ್ಸರ್ ಅಂದಾಗ ಜನ ಬೇರೆ ಬೇರೆ ಕಡೆಗಳಲ್ಲಿ ಆ ಕ್ಯಾನ್ಸರ್ ಅಂದ್ರೆ ಏನು, ಹೇಗೆ ಬರುತ್ತೆ, ಈ ರೀತಿಯಾಗಿ ಸರ್ಚ್ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಅಂದ್ರೆ ಅದರ ಉದ್ದೇಶ ಜನರಲ್ಲಿ ಜಾಗೃತಿಯನ್ನ ಮೂಡಿಸಬೇಕು ಅಂತ. ಹಾಗೆ ನಾನು ಆರಂಭದಲ್ಲೇ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿ ಉಳಿದ ವಿಚಾರಕ್ಕೆ ಬರ್ತೇನೆ. ಬಂಧುಗಳೇ, ನಾವು ವಯಸ್ಸಿದ್ದಂಥ ಸಂದರ್ಭದಲ್ಲಿ ದುಡಿತೀವಿ, ಕಷ್ಟಪಡ್ತೀವಿ, ಒದ್ದಾಡ್ತೀವಿ. ಯಾವ ಕಾರಣಕ್ಕಾಗಿ ಅಂದ್ರೆ ಒಂದು 50 ಆದ ಬಳಿಕ ಆರಾಮಾಗಿ ಲೈಫನ್ನು ಲೀಡ್ ಮಾಡಬೇಕು ಅಂತ. ಆದ್ರೆ ನೀವು ವಯಸ್ಸಿದ್ದಂಥ ಸಂದರ್ಭದಲ್ಲೇ ದುಡಿಯೋದರ ಜೊತೆಗೆ ವಿಪರೀತ ತಂಬಾಕೇನಾದ್ರೂ ತಿಂತಾ ಇದ್ರೆ ಅಥವಾ ಧೂಮಪಾನವನ್ನ ಮಾಡ್ತಾ ಇದ್ರೆ ನೀವು ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯಿಂದ ಇರಲೇಬೇಕು. ದಯವಿಟ್ಟು ಅದರಿಂದ ದೂರ ಇರಿ. ಈಗ ನೀವು ತಂಬಾಕು, ಧೂಮಪಾನ ಅಂತೇಳಿ ನೀವು ಆ ಚಟಕ್ಕೆ ಬಿದ್ದುಬಿಟ್ರೆ 50+ ಆದ ಬಳಿಕ ಅದು ಎಷ್ಟೇ ಹಣವನ್ನ ಮಾಡಿದ್ರೂ ಕೂಡ, ಅದೆಷ್ಟೇ ಶ್ರೀಮಂತಿಕೆ ಇದ್ರೂ ಕೂಡ ಆರಾಮಾದಂಥ ಲೈಫನ್ನು ಲೀಡ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸಫರ್ ಆಗೋದಕ್ಕೆ ಶುರುವಾಗಿಬಿಡ್ತೀರಿ. ಆರೋಗ್ಯ ಹಾಳಾಗಿಬಿಡ್ತು ಅಂದ್ರೆ ಎಷ್ಟೇ ದುಡ್ಡು ಇರಲಿ, ಶ್ರೀಮಂತಿಕೆ ಇರಲಿ, ಐಷಾರಾಮಿ ಜೀವನ ಇರಲಿ, ಯಾವುದೂ ಕೂಡ ಪ್ರಯೋಜನಕ್ಕೆ ಬರೋದಿಲ್ಲ. ಈ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಈ ತಂಬಾಕು, ಧೂಮಪಾನ ಅದರಿಂದ ಆದಷ್ಟು ದೂರ ಇರುವಂತ ಪ್ರಯತ್ನವನ್ನ ಮಾಡಿ. ಯಾಕಂದ್ರೆ ಮೂತ್ರಕೋಶದ ಕ್ಯಾನ್ಸರ್ಗೆ ಪ್ರಮುಖವಾದಂತ ಕಾರಣ ಅದೆಲ್ಲವೂ ಕೂಡ ಆಗತ್ತೆ. ಈಗ ಶಿವರಾಜ್ ಕುಮಾರ್ ಅವರ ಕ್ಯಾನ್ಸರ್ ಜರ್ನಿಯ ವಿಚಾರಕ್ಕೆ ಬರೋಣ. ಒಂದು ವೇಳೆ ಶಿವರಾಜ್ ಕುಮಾರ್ ಅಂತಿದ್ದ ಹಾಗೆ ನಮಗೆ ಅವರ ಎನರ್ಜಿ ನೆನಪಾಗುತ್ತೆ. 60+ ಆಗಿದೆ ಅಂದ್ರೆ ನಂಬೋದು ಬಹಳ ಕಷ್ಟ. ಅಷ್ಟರ ಮಟ್ಟಿಗೆ ಚೆನ್ನಾಗಿ ಫೈಟು, ಡ್ಯಾನ್ಸ್ ಎಲ್ಲವನ್ನೂ ಕೂಡ ಮಾಡಿ ಜನರನ್ನ ಮನರಂಜಿಸುವಂತ ಕೆಲಸವನ್ನ ಮಾಡ್ತಾರೆ. ಈ ಹಿಂದೆ ಶಿವರಾಜ್ ಕುಮಾರ್ ಅವರಿಗೆ ಬೇರೆ ಬೇರೆ ರೀತಿಯಾದಂತಹ ಆರೋಗ್ಯ ಸಮಸ್ಯೆ ಕಾಣಿಸ್ಕೊಳ್ಳಿತ್ತು. ಈ ಲೈಟ್ ಆಗಿ ಹಾರ್ಟ್ ಅಟ್ಯಾಕ್ ಕೂಡ ಆಗಿತ್ತು, ಹಾರ್ಟ್ನ ಒಂದಷ್ಟು ಸಮಸ್ಯೆ ಅಂಥದ್ದೆಲ್ಲವೂ ಕೂಡ ಇತ್ತು. ಅದರ ನಡುವೆ ಈಗ ಒಂದು 4-5 ತಿಂಗಳಿಂದ ಒಂದು ಗುಸುಗುಸು ಶುರುವಾಗಿತ್ತು. ಶಿವಣ್ಣನವರಿಗೆ ಏನೋ ಅನಾರೋಗ್ಯ ಅಂತೆ, ಹಾಗಂತೆ ಹೀಗಂತೆ ಅಂತ ಯಾವುದಕ್ಕೂ ಕೂಡ ಕ್ಲಾರಿಟಿ ಇರಲಿಲ್ಲ. ಅದಾದ ಬಳಿಕ ಶಿವರಾಜ್ ಕುಮಾರ್ ಅವರೇ ಒಂದಷ್ಟು ಮಾಧ್ಯಮಗಳ ಮುಂದೆ ಮಾತಾಡುವಾಗ ಹೌದು ನನಗೆ ಅನಾರೋಗ್ಯ ಸಮಸ್ಯೆ ಇದೆ ಅಂತ ಹೇಳಿದ್ರು. ಆದರೆ ಕ್ಯಾನ್ಸರ್ ಅಂದಾಗ ಜನ ಭಯ ಆಗ್ತಾರೆ ಎನ್ನುವ ಕಾರಣಕ್ಕೆ ಕ್ಯಾನ್ಸರ್ ಎನ್ನುವಂಥ ಪದವನ್ನು ಎಲ್ಲೂ ಕೂಡ ಬಳಸಲಿಲ್ಲ. ಆದರೆ ಅದಾದ ಬಳಿಕ ಹೊರಗಡೆ ಮಾಹಿತಿ ಬರೋದಕ್ಕೆ ಶುರುವಾಗುತ್ತೆ, ಹೌದು ಶಿವರಾಜ್ ಕುಮಾರ್ ಅವರಿಗೆ ಕ್ಯಾನ್ಸರ್ ಇದೆ ಅಂತ ಹೇಳಿ. ಶಿವಣ್ಣ ಕ್ಯಾನ್ಸರ್ ಎನ್ನುವಂಥ ಪದವನ್ನ ಎಲ್ಲೂ ಕೂಡ ಬಳಸ್ತಾ ಇದ್ರು ಕೂಡ ಪರೋಕ್ಷವಾಗಿ ಆ ವಿಚಾರವನ್ನ ಜನರಿಗೆ ತಲುಪಿಸುವಂತ ಕೆಲಸವನ್ನ ಮಾಡಿದ್ರು. ಹೇಗೆ ಅಂದ್ರೆ ನನಗೆ ಸರ್ಜರಿ ಇದೆ, ಕಿಮೋಥೆರಪಿ ಮಾಡಿಸ್ಕೊಳ್ತಾ ಇದ್ದೀನಿ, ಇಂಥದ್ದೊಂದು ಸಮಸ್ಯೆ ಕಾಣಿಸ್ಕೊಂಡಿದೆ, ಹಾಗೆ ಹೀಗೆ ಅಂತ. ಅದಾದ ಬಳಿಕ ಜನರಿಗೆ ಗೊತ್ತಾಯ್ತು ಹೌದು ಶಿವರಾಜ್ ಕುಮಾರ್ ಅವರಿಗೆ ಕ್ಯಾನ್ಸರ್ ಇದೆ ಅಂತ ಹೇಳಿ. ಹೆಚ್ಚು ಕಡಿಮೆ 4-5 ತಿಂಗಳ ಹಿಂದೆ ಶಿವಣ್ಣನವರಿಗೆ ಕ್ಯಾನ್ಸರ್ ಇರುವಂತಹ ವಿಚಾರ ಗೊತ್ತಾಗುತ್ತೆ. ಸಹಜವಾಗಿ ಅವರು ಕೂಡ ಆತಂಕಕ್ಕೆ ಒಳಗಾಗಿರ್ತಾರೆ. ಅದಾದ ಬಳಿಕ ಕಿಮೋಥೆರಪಿ ಆರಂಭ ಆಗುತ್ತೆ. ಕಿಮೋಥೆರಪಿನ ಯಾಕೆ ಮಾಡ್ತಾರೆ ಅಂದ್ರೆ ಆ ಕ್ಯಾನ್ಸರ್ ಟ್ಯೂಮರ್ ಇರುತ್ತಲ್ಲ ಅದನ್ನ ಲೈಟ್ ಆಗಿ ಅದನ್ನು ವೀಕ್ ಮಾಡುವಂತ ಪ್ರಯತ್ನ ಕಿಮೋಥೆರಪಿಯ ಮೂಲಕ ಮಾಡ್ತಾ ಹೋಗ್ತಾರೆ. ಕಿಮೋಥೆರಪಿಯಿಂದ ಕಂಪ್ಲೀಟ್ ಗುಣಮುಖರಾಗೋದಿಲ್ಲ, ಶಸ್ತ್ರಚಿಕಿತ್ಸೆ ಅನಿವಾರ್ಯತೆ ಇರುತ್ತೆ ಸಾಕಷ್ಟು ಸಂದರ್ಭದಲ್ಲಿ. ಹೀಗಾಗಿ ಕಿಮೋಥೆರಪಿ ಅನ್ನೋದು ಒಂದು ಸ್ಟಾರ್ಟಿಂಗ್ ಚಿಕಿತ್ಸೆಯ ಒಂದು ಪ್ರೋಸೆಸ್ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಶಿವಣ್ಣ ಕಿಮೋಥೆರಪಿಗೆ ಒಳಗಾಗ್ತಾ ಇದ್ರು. ಆ ಬಹಳ ಆಶ್ಚರ್ಯದ ವಿಚಾರ ಅಂದ್ರೆ ಒಂದೊಂದು ಕಿಮೋ ಆದಂತ ಸಂದರ್ಭದಲ್ಲಿ ಅದನ್ನು ಮಾಡಿಸ್ಕೊಂಡಂಥವ್ರಿಗೆ ಗೊತ್ತಿರುತ್ತೆ, ವಿಪರೀತವಾದಂತಹ ಟಯರ್ಡ್ನೆಸ್ ಇರುತ್ತೆ, ಜೀವನವೇ ಸಾಕು ಸಾಕು ಅನ್ನುವಷ್ಟರ ಮಟ್ಟಿಗೆ
ಒಂದಷ್ಟು ಮಂದಿ ಅಂತೂ ಸುಸ್ತಾಗಿ ಹೋಗಿಬಿಡ್ತಾರೆ. ಆದರೆ ಶಿವಣ್ಣ ಕಿಮೋಥೆರಪಿ ಮಾಡಿಸಿದ ಮಾರನೇ ದಿನವೇ ಶೂಟಿಂಗ್ನಲ್ಲಿ ಭಾಗಿಯಾಗಿದ್ರಂತೆ. ಜೊತೆಗೆ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾ ಇದ್ರಂತೆ. ನೀವೇ ಗಮನಿಸಿರಬಹುದು, ಈ ಬೇರೆ ಬೇರೆ ರಿಯಾಲಿಟಿ ಶೋಗಳಲ್ಲಿ ಕಾಣಿಸ್ಕೊಳ್ತಾ ಇದ್ರು, ಬೇರೆ ಬೇರೆ ವೇದಿಕೆಗಳಲ್ಲಿ ಕಾಣಿಸ್ಕೊಳ್ತಾ ಇದ್ರು. ಅಲ್ಲೂ ಕೂಡ ಎನರ್ಜಿ ಯಾವತ್ತೂ ಕೂಡ ಡ್ರಾಪ್ ಔಟ್ ಆಗಿರಲಿಲ್ಲ. ಅದು ಹೇಗೆ ಏನು ಒಂದು ಕೂಡ ಅರ್ಥ ಆಗ್ತಿಲ್ಲಪ್ಪ. ಕಿಮೋಥೆರಪಿಯ ನಡುವೆಯೂ ಕೂಡ ಆ ಎನರ್ಜಿಯನ್ನು ಕಾಪಾಡ್ಕೊಂಡಿದ್ದು ಹೇಗೆ ಗೊತ್ತಿಲ್ಲ. ಅಂತಿಮವಾಗಿ ಅವರಿಗೆ ಶಸ್ತ್ರಚಿಕಿತ್ಸೆಗೆ ದಿನಾಂಕ ನಿಗದಿ ಆಗುತ್ತೆ. ಆ ಪ್ರಕಾರವಾಗಿ ಡಿಸೆಂಬರ್ 24ನೇ ತಾರೀಕಿನಂದು ಮಯಾಮಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್, ಅಮೆರಿಕದ ಆ ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆಯನ್ನು ಮಾಡಲಾಯಿತು. ಆ ಪ್ರೋಸೆಸ್ ಹೇಗಿತ್ತು ಅಂದ್ರೆ ಹೆಚ್ಚು ಕಡಿಮೆ 6 ಗಂಟೆಗಳ ಕಾಲ ಶಸ್ತ್ರಚಿಕಿತ್ಸೆಯನ್ನ ಮಾಡಲಾಯಿತು. ಶಿವಣ್ಣನವರ ಆ ಕ್ಯಾನ್ಸರ್ ಪೀಡಿತ ಮೂತ್ರಕೋಶ ಇತ್ತಲ್ಲ, ಮೂತ್ರಪಿಂಡ ಅಲ್ಲ ಮೂತ್ರಕೋಶ, ಆ ಮೂತ್ರಕೋಶವನ್ನು ತೆಗೆದು ಹಾಕಲಾಗಿದೆ. ಅದಾದ ಬಳಿಕ ಶಿವಣ್ಣನವರ ಕರಳಿನ ಒಂದು ಭಾಗವನ್ನೇ ಕೃತಕ ಮೂತ್ರಕೋಶವನ್ನಾಗಿ ಮಾಡಿ ಶಿವಣ್ಣನವರಿಗೆ ಅಳವಡಿಸಲಾಗಿದೆ. ಈಗಿನ ನಮ್ಮ ಲೈಫ್ ಸ್ಟೈಲ್ನಿಂದ ಅನಾರೋಗ್ಯ ಸಮಸ್ಯೆ ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ. ತಲೆ ಕೂದಲು ಉದುರೋದು, ಮಂಡಿ ನೋವು, ಹೊಟ್ಟೆ ನೋವು, ಗ್ಯಾಸ್ಟ್ರಿಕ್, ತಲೆನೋವು, ಸೊಂಟ ನೋವು, ಸಕ್ಕರೆ ಕಾಯಿಲೆ, ಅನಾವಶ್ಯಕ ಬೊಜ್ಜು, ವಿಪರೀತ ಹೊಟ್ಟೆ ಬರೋದು ಎಲ್ಲವೂ ಸರ್ವೇ ಸಾಮಾನ್ಯ ಆಗಿದೆ. ಈ ರೀತಿಯಾಗಿ ಏನಾದರೂ ಸಮಸ್ಯೆ ಇದ್ರೆ ನೀವು ತಕ್ಷಣ ಆಯುರ್ವೇದ ಆಸ್ಪತ್ರೆಗೆ ಭೇಟಿ ನೀಡಬಹುದು. ನೋಡಿ, ಇಲ್ಲಿನ ವಿಶೇಷತೆ ಏನಪ್ಪಾ ಅಂದ್ರೆ ನಿಮ್ಮ ಅನಾರೋಗ್ಯ ಸಮಸ್ಯೆ ಏನು ಅಂತ ಪತ್ತೆ ಹಚ್ಚಿ ಅದಕ್ಕೆ ಸೂಕ್ತವಾದಂಥ ಮೆಡಿಸನ್ನ ಅಲ್ಲೇ ತಯಾರು ಮಾಡಿ ನಿಮಗೆ ಕೊಡ್ತಾರೆ. ಅಡ್ರೆಸ್, ಕಾಂಟ್ಯಾಕ್ಟ್ ನಂಬರ್ ಈ ಕೆಳಗಿದೆ. ಈಗ ಬೇರೆಯವರ ದೇಹದಿಂದ ಅಂಗಾಂಗವನ್ನು ತೆಗೆದು ನಮ್ಮ ದೇಹಕ್ಕೆ ಏನಾದರೂ ಅದನ್ನು ಅಳವಡಿಕೆ ಮಾಡಿದಾಗ ನಮ್ಮ ದೇಹ ಬೇಗ ಸ್ಪಂದಿಸುವಂಥ ಸಾಧ್ಯತೆ ಕಡಿಮೆ ಇರುತ್ತೆ. ನಮ್ಮ ದೇಹದ ಅಂಗವನ್ನೇ ಬಳಸಿಕೊಂಡು ಅದನ್ನು ಈ ರೀತಿಯಾಗಿ ಕೃತಕವಾಗಿ ಮಾರ್ಪಡಿಸಿ ಅಳವಡಿಸಿದಾಗ ನಮ್ಮ ದೇಹ ಬಹಳ ಬೇಗ ಸ್ಪಂದಿಸುತ್ತೆ. ಶಿವರಾಜ್ ಕುಮಾರ್ ಅವರಿಗೂ ಕೂಡ ಹಾಗೆ ಆಯಿತು. ಅವರ ದೇಹ ಬಹಳ ಬೇಗ ಸ್ಪಂದಿಸಿದೆ. ಈ ಕಾರಣಕ್ಕಾಗಿ ಅವರು ವಿಡಿಯೋ ಮಾಡಿ ಮಾತಾಡಿದ್ದಾರೆ. ಜೊತೆಗೆ ಈಗಲೂ ಕೂಡ ಅವ್ರ ಮುಖದಲ್ಲಿ ತೀರಾ ಟಯರ್ಡ್ನೆಸ್ ಇದ್ದ ಹಾಗೆ, ಅಥವಾ ಯಾವುದೋ ಕ್ಯಾನ್ಸರ್ ಬಂದಾಗ ಆಗಿರುತ್ತಲ್ಲ ಮುಖ, ಆ ರೀತಿಯಾಗಿ ಎಲ್ಲೂ ಕೂಡ ಶಿವಣ್ಣನವರ ಮುಖ ಕಾಣಿಸ್ತಾ ಇಲ್ಲ. ತುಂಬಾ ಲವಲವಿಕೆಯಿಂದ ಕಾಣಿಸ್ತಿದ್ದಾರೆ. ಅಂದ್ರೆ ಅವರ ದೇಹ ಕಂಪ್ಲೀಟ್ ಆಗಿ ಇದೀಗ ಸ್ಪಂದಿಸ್ತಾ ಇದೆ. ಕಂಪ್ಲೀಟ್ ಆಗಿ ಈ ಹೊಸ ರೀತಿಯಾದಂತಹ ಆ ವಿಧಾನಕ್ಕೆ ಅವರ ದೇಹ ಹೊಂದ್ಕೊಂಡಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಮುಂದೆ ಹೇಗೆ ಅಂತ ಗಮನಿಸ್ತಾ ಹೋಗೋದಾದ್ರೆ ಹೆಚ್ಚು ಕಡಿಮೆ ಮಾರ್ಚ್ ತಿಂಗಳಿಂದ ಅವರು ಶೂಟಿಂಗ್ ನಲ್ಲಿ ಮತ್ತೆ ಭಾಗಿಯಾಗ್ತಾರೆ. ಮತ್ತದೇ ಎನರ್ಜಿ, ಮತ್ತದೇ ರೀತಿಯಾದಂತಹ ಜೀವನ ಶೈಲಿ ಎಲ್ಲವೂ ಕೂಡ ಇರುತ್ತೆ. ಹೆಚ್ಚು ಕಡಿಮೆ ಒಂದು 2 ತಿಂಗಳು ರೆಸ್ಟ್ ಮಾಡುವಂತ ಪರಿಸ್ಥಿತಿ ಸಹಜವಾಗಿ ಇದ್ದೇ ಇರುತ್ತೆ. ಯಾಕಂದ್ರೆ ಅವರ ದೇಹ ಕಂಪ್ಲೀಟ್ ಆಗಿ ಎಲ್ಲದಕ್ಕೂ ಕೂಡ ಸಿದ್ಧವಾಗುವಂತ ಪರಿಸ್ಥಿತಿಯನ್ನ ಎದುರಿಸಬೇಕಾಗತ್ತೆ. ಈಗ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಎಲ್ಲವೂ ನಾರ್ಮಲ್ ಆಗಿ ಇರುತ್ತಾ ಅಂದ್ರೆ ಒಂದು ಸ್ವಲ್ಪ ಟೈಮ್ ಅವ್ರಿಗೆ ಸಮಸ್ಯೆ ಆಗ್ಬಹುದು. ಕೃತಕ ಮೂತ್ರಕೋಶ ಆದಂತ ಕಾರಣಕ್ಕಾಗಿ ಯೂರಿನ್ ಪಾಸ್ ಮಾಡುವಾಗ ಸ್ವಲ್ಪ ಮಟ್ಟಿಗೆ ಇರಿಟೇಟ್ ಆಗಬಹುದು, ಅಥವಾ ಒಂದು ಸ್ವಲ್ಪ ಮಟ್ಟಿಗೆ ಒಂಥರ ಬೇರೆ ಬೇರೆ ರೀತಿಯಲ್ಲಿ ಹಿಂಸೆಯೂ ಕೂಡ ಅವ್ರಿಗೆ ಕಾಣಿಸ್ಕೊಳ್ಬಹುದು. ಬರ್ತಾ ಬರ್ತಾ ಅವ್ರು ಅದಕ್ಕೆ ಅಡ್ಜಸ್ಟ್ ಆದ ನಂತರ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರೋದಿಲ್ಲ. ಮತ್ತೆ ಕ್ಯಾನ್ಸರ್ ಬರುತ್ತಾ ಅಂದ್ರೆ ಇಲ್ಲ, ಯಾಕಂದ್ರೆ ಅದು ಕಂಪ್ಲೀಟ್ ಆಗಿ ಅವ್ರು ಕ್ಯಾನ್ಸರ್ನಿಂದ ಗುಣಮುಖರಾಗಿದ್ದಾರೆ ಅಥವಾ ಕ್ಯಾನ್ಸರ್ನಿಂದ ಅವರು ಮುಕ್ತರಾಗಿದ್ದಾರೆ. ಅದರಿಂದ ಇನ್ನು ಅವ್ರಿಗೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಉಂಟಾಗೋದಿಲ್ಲ. ಬೇಗ ಅದನ್ನ ಪತ್ತೆ ಹಚ್ಚಿದ ಕಾರಣಕ್ಕಾಗಿ, ಬಹಳ ಬೇಗ ಚಿಕಿತ್ಸೆ ಎಲ್ಲವೂ ಕೂಡ ಆರಂಭ ಆದಂತ ಕಾರಣಕ್ಕಾಗಿ ಶಿವರಾಜ್ ಕುಮಾರ್ ಔಟ್ ಆಫ್ ಡೇಂಜರ್. ಇಲ್ಲ ತುಂಬಾ ತಡವಾಗಿ ಅದನ್ನು ಪತ್ತೆ ಹಚ್ಚಿದ್ರೆ ಅಥವಾ ತುಂಬಾ ತಡವಾಗಿ ಚಿಕಿತ್ಸೆ ಎಲ್ಲವೂ ಕೂಡ ಆರಂಭ ಆಗಿದ್ರೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಅಂಥದ್ದೆಲ್ಲವೂ ಕೂಡ ಉಂಟಾಗ್ತಿತ್ತು ಅಂತ ಕಾಣುತ್ತೆ. ಈಗ ಮೂತ್ರಕೋಶದ ಕ್ಯಾನ್ಸರ್ ಅಂದ್ರೆ ಏನು, ಹೇಗೆ ಬರುತ್ತೆ, ಒಂದಷ್ಟು ಡೀಟೇಲ್ ಅನ್ನು ಗಮನಿಸ್ತಾ ಹೋಗೋದಾದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ನಮ್ಮ ದೇಹದಲ್ಲಿ ಮೊದಲಿಗೆ ಮೂತ್ರಪಿಂಡ ಅಂದ್ರೆ ಕಿಡ್ನಿಗಳನ್ನ ನಾವು ಗಮನಿಸ್ತೀವಿ. ಕಿಡ್ನಿ ಆದ ಬಳಿಕ ಕೆಳಗಡೆ ಮೂತ್ರಕೋಶ ಇರುತ್ತೆ, ಒಂದು ಚೀಲದ ರೂಪದಲ್ಲಿ ಇರುತ್ತೆ. ಅದರ ಕೆಲಸ ಏನಪ್ಪಾ ಅಂದ್ರೆ ನಮ್ಮ ದೇಹದ ಕಲ್ಮಶಗಳಿರುತ್ತಲ್ಲ ಅದೆಲ್ಲವೂ ಕೂಡ ಹೋಗಿ ಅಲ್ಲಿ ಶೇಖರಣೆ ಆಗತ್ತೆ. ಅಂದ್ರೆ ಟಾಕ್ಸಿನ್ಸ್ ಅಂತ ಕರಿಬಹುದು, ಅದೆಲ್ಲವೂ ಕೂಡ ಅಲ್ಲಿ ಹೋಗಿ ಶೇಖರಣೆ ಆಗತ್ತೆ. ಗ್ಲಾಡರ್ ಅದು ಅಂದ್ರೆ ಒಂದು ಹಂತ ಆದ್ಮೇಲೆ ಅದು ತುಂಬಿಕೊಳ್ಳುತ್ತೆ. ತುಂಬಿಕೊಂಡಾದ ನಂತರ ನಮಗೆ ಯೂರಿನ್ ಪಾಸ್ ಮಾಡಬೇಕು ಅಂತ ಅನ್ಸುತ್ತೆ. ಆಗ ನಾವು ಯೂರಿನ್ ಪಾಸ್ ಅನ್ನ ಮಾಡ್ತೀವಿ. ಅಂದ್ರೆ ನಮ್ಮ ಆ ಯೂರಿನ್ ಎಲ್ಲವನ್ನು ಕೂಡ ಒಂದಷ್ಟು ಗಂಟೆಗಳ ಕಾಲ ಅದು ಶೇಖರಿಸಿ ಇಟ್ಕೊಳ್ಳುತ್ತೆ. ನಮ್ಮ ದೇಹದ ಈ ವಿಷಯುಕ್ತ ಅಂಶಗಳೆಲ್ಲವೂ ಕೂಡ ಇದೆಯಲ್ಲ ಅದು ಸೀದಾ ಅಲ್ಲಿ ಹೋಗಿ ಶೇಖರಣೆ ಆಗಿ ಅದಾದ ಬಳಿಕ ನಮ್ಮ ದೇಹದಿಂದ ಅದು ಹೊರಗಡೆ ಹೋಗುತ್ತೆ. ಇದೀಗ ಆ ಭಾಗಕ್ಕೆ ಶಿವರಾಜ್ ಕುಮಾರ್ ಅವರಿಗೆ ಕ್ಯಾನ್ಸರ್ ಕಾಣಿಸಿಕೊಂಡಿದ್ದು ಇತ್ತೀಚೆಗೆ ಮೂತ್ರಕೋಶದ ಕ್ಯಾನ್ಸರ್ ಜಾಸ್ತಿ ಆಗ್ತಾ ಇದೆ. ಹೇಗೆ ಬರುತ್ತೆ ಅಂತ ಗಮನಿಸ್ತಾ ಹೋಗೋದಾದ್ರೆ ಆ ಮೂತ್ರಕೋಶದಲ್ಲಿ ಅತಿ ಹೆಚ್ಚು ವಿಷಯುಕ್ತ ಅಂಶಗಳೆಲ್ಲವೂ ಕೂಡ ಹೋಗಿ ಶೇಖರಣೆ ಆಗುತ್ತಲ್ಲ, ಅತಿಯಾದಂಥ ಕೆಮಿಕಲ್ ಇದ್ದಾಗ ಅಥವಾ ಅತಿಯಾದ ವಿಷಯುಕ್ತ ಅಂಶಗಳಿದ್ದಾಗ ಆ ಮೂತ್ರಕೋಶದ ಆ ಪದರ ಇರುತ್ತಲ್ಲ ಆ ಪದರ ಹಾನಿ ಆಗ್ತಾ ಹೋಗುತ್ತೆ. ಹಾನಿ ಆಗ್ತಾ 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 ಅದು ಗೆಡ್ಡೆಯ ರೂಪವನ್ನು ತಾಳೋದಕ್ಕೆ ಶುರುವಾಗುತ್ತೆ. ಅದನ್ನೇ ನಾವು ಟ್ಯೂಮರ್ ಅಂತ ಕರಿತೀವಿ. ಅದು ಕ್ಯಾನ್ಸರ್ ಆಗಿ ಪರಿವರ್ತನೆ ಆಗಿಬಿಡುತ್ತೆ. ಅಲ್ಲಿಂದ ಏನಾಗಿಬಿಡುತ್ತೆ, ಒಂದಷ್ಟು ದಿನಗಳ ಕಾಲ ಹಾಗೆ ಇರುತ್ತೆ. ಅದಾದ ಬಳಿಕ ಆ ಮೂತ್ರಕೋಶದ ಕ್ಯಾನ್ಸರ್ ಬೇರೆ ದೇಹದ ಭಾಗಕ್ಕೂ ಕೂಡ ಸ್ಪ್ರೆಡ್ ಆಗೋದಕ್ಕೆ ಶುರುವಾಗುತ್ತೆ. ಅಷ್ಟರ ಒಳಗಾಗಿ ನಾವು ಆ ಮೂತ್ರಕೋಶಕ್ಕೆ ಸರ್ಜರಿಯನ್ನ ಮಾಡಬೇಕಾಗತ್ತೆ. ಅದನ್ನು ತೆಗೆದು ಹಾಕೋದು ಅಥವಾ ಬೇರೆ ರೀತಿಯ ಟ್ರೀಟ್ಮೆಂಟ್ ಅದಕ್ಕೆ ನಮ್ಮ ದೇಹ ಒಳಪಡಬೇಕಾಗತ್ತೆ.
ಇದು ಮೂತ್ರಕೋಶ ಕ್ಯಾನ್ಸರ್ ಬರುವಂಥ ರೀತಿ. ಹೇಗೆ ಬರುತ್ತೆ, ಯಾಕೆ ಬರುತ್ತೆ ಅಂತ ನೋಡ್ತಾ ಹೋಗೋದಾದರೆ, ನಾವೇನಾದರೂ ಕೆಮಿಕಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ರೆ, ಈ ಪೇಂಟ್ ಇಂಡಸ್ಟ್ರಿ ಆಗಿರಬಹುದು ಅಥವಾ ಕಲ್ಲಿದ್ದಲಿನ ಇಂಡಸ್ಟ್ರಿ ಆಗಿರಬಹುದು ಅಥವಾ ಒಟ್ಟಾರೆಯಾಗಿ ಕೆಮಿಕಲ್ ಇಂಡಸ್ಟ್ರಿ ಬೇಕಾದಷ್ಟು ಇದ್ದಾವಲ್ಲ, ಅಲ್ಲಿ ಕೆಲಸ ಮಾಡ್ತಿದ್ದ ಸಂದರ್ಭದಲ್ಲಿ ವಿಪರೀತ ನಮ್ಮ ದೇಹ ಕೆಮಿಕಲ್ಗೆ ಇದಾದಂಥ ಸಂದರ್ಭ, ಎಕ್ಸ್ಪೋಜರ್ ಆದ ಸಂದರ್ಭದಲ್ಲಿ ಕೆಮಿಕಲ್ ನಮ್ಮ ದೇಹಕ್ಕೆ ಎಂಟ್ರಿ ಆದಾಗ ನಮಗೆ ಇಂಥ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಅದಕ್ಕೂ ಮಿಗಿಲಾಗಿ ಬಹಳ ದೊಡ್ಡ ಕಾರಣ ಏನಪ್ಪ ಅಂದರೆ, ಒಂದು ತಂಬಾಕು ಜಗಿಯೋದು, ಮತ್ತೊಂದು ಈ ಧೂಮಪಾನವನ್ನು ಮಾಡೋದು, ಅಂದರೆ ಸ್ಮೋಕ್ ಮಾಡೋದು. ಇದು ಪ್ರಮುಖವಾದಂಥ ಕಾರಣ. ಆ ಕಾರಣದಿಂದ ಮೂತ್ರಕೋಶದ ಕ್ಯಾನ್ಸರ್ ಬರಬಹುದು. ಅಥವಾ ಕೆಮಿಕಲ್ಗೆ ನಮ್ಮ ದೇಹ ಹೆಚ್ಚೆಚ್ಚಾಗಿ ಒಡ್ಡಿಕೊಂಡಂಥ ಸಂದರ್ಭದಲ್ಲಿ, ಅಲ್ಲೇ ಕೆಲಸ ಮಾಡಬೇಕು ಅಂತಲ್ಲ, ಕೆಮಿಕಲ್ ನಾವು ದೇಹ ಜಾಸ್ತಿ ಒಡ್ಡಿಕೊಂಡಾಗ ನಮಗೆ ಮೂತ್ರಕೋಶದ ಕ್ಯಾನ್ಸರ್ ಕಾಣಿಸ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಅದು ಯಾರಲ್ಲಿ ಜಾಸ್ತಿ ಅಂದರೆ ಪುರುಷರಲ್ಲಿ ಜಾಸ್ತಿ. ಯಾವಾಗ ಜಾಸ್ತಿ ಅಂದರೆ ಒಂದು 45+ ಆದಮೇಲೆ ಜಾಸ್ತಿ. ಈ ಹಿಂದೆ ಹೇಳ್ತಾ ಇದ್ವಿ 50+ ಅಂತೇಳಿ, ಆದರೆ ಇದೀಗ 40+ ಆಗ್ತಾ ಇದ್ದ ಹಾಗೆ ಮೂತ್ರಕೋಶದ ಕ್ಯಾನ್ಸರ್ ಎಲ್ಲವೂ ಕೂಡ ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗಿಬಿಟ್ಟಿದೆ. ಇನ್ನು ಇದರ ಲಕ್ಷಣಗಳು ಏನು? ಮೂತ್ರದಲ್ಲಿ ಬ್ಲೀಡಿಂಗ್ ಆಗೋದು, ಅಂದರೆ ಬ್ಲಡ್ ಬರೋದು, ರಕ್ತ ಏನಾದರೂ ಬರ್ತಾ ಇದೆ ನಿಮ್ಮ ಮೂತ್ರದಲ್ಲಿ ಅಂದಾಗ, ನಿಮ್ಮ ವಯಸ್ಸೇನಾದರೂ 40+ ಆಗಿದೆ ಅಂದಾಗ ದಯವಿಟ್ಟು ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗಬೇಡಿ. ಒಮ್ಮೆ ಡಾಕ್ಟರ್ನ ತೋರಿಸೋದು ಉತ್ತಮ ಅನ್ಸುತ್ತೆ. ಎಲ್ಲ ಸಂದರ್ಭದಲ್ಲೂ ಅದು ಕ್ಯಾನ್ಸರ್ ಆಗಿರುತ್ತೆ ಅಂತಲ್ಲ. ಓವರ್ ಹೀಟ್ ಆದಾಗ ಅಥವಾ ಇನ್ಫೆಕ್ಷನ್ ಆದಾಗ, ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಅಂತ ಕರಿತೀವಿ ನೋಡಿ, ಯೂರಿನ್ ಇನ್ಫೆಕ್ಷನ್ ಅಂಥದ್ದೇನಾದರೂ ಆದಾಗಲೂ ಕೂಡ ಬ್ಲಡ್ ಬರುತ್ತೆ. ಆದರೆ ಯಾವುದಕ್ಕೂ ನೀವು 40+ ಆಗಿದ್ದೀರಿ ಅಂದಾಗ ಸ್ವಲ್ಪ ಮಟ್ಟಿಗೆ ಹುಷಾರಾಗಿರಬೇಕಾಗುತ್ತೆ. ನೀವು ವೈದ್ಯರ ಹತ್ರ ಹೋಗೋದು ಕೂಡ ಉತ್ತಮ ಅಂತ ಅನ್ಸುತ್ತೆ. ನೀವು ಪದೇ ಪದೇ ಏನಾದರೂ ಮೂತ್ರ ವಿಸರ್ಜನೆ ಮಾಡ್ತಿದ್ದೀರಿ ಅಂದಾಗ, ಅಥವಾ ಮೂತ್ರ ಮಾಡುವಾಗ ಉರಿ ಬರ್ತಿದೆ ಅಂದಾಗ, ಅಥವಾ ಇರಿಟೇಷನ್ ಆಗ್ತಿದೆ ಅಂದಾಗ, ಅಥವಾ ನೋವು ಕಾಣಿಸ್ಕೊಳ್ತಿದೆ ಅಂದಾಗ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಇದು ಮೂತ್ರಕೋಶಕ್ಕೆ ಸಂಬಂಧಪಟ್ಟ, ಕ್ಯಾನ್ಸರ್ಗೆ ಸಂಬಂಧಪಟ್ಟಂತ ಒಂದಷ್ಟು ಡೀಟೇಲ್ಸ್. ಒಟ್ಟಾರೆ ಬಂಧುಗಳೇ, ನಿಮ್ಗೆ ಏನಿಸ್ತದೆ ಒಂದು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಒಟ್ಟಾರೆ ಶಿವಣ್ಣ ಅಂತೂ ಸೇಫ್ ಆಗಿದ್ದಾರೆ, ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇಲ್ಲ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.